ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರು ಎಪಿಸೋಡ್ 8. ಋಷಭ್, ವಿಶಿಷ್ಟ ಇಬ್ಬರು ಕಂಪನಿ ಕಡೆಗೆ ಹೋಗುತ್ತಿದ್ದರು. ಅವರ ಕಾರಿನಲ್ಲಿ ಇಬ್ಬರ ಮಧ್ಯೆಯೂ ಮೌನದ್ದೇ ರಾಜ್ಯಭಾರ ನಡೆಯುತ್ತಿತ್ತು. ಕನಸೋ ಇದು ನನಸೋ ಇದು ನನ್ನೆದೆಯಲಿ ತಂದ ಮಧುರ ಸಿಂಚನ, ನಾನಿನ್ನಲಿ ನೀ ನನ್ನಲಿ ಎಂದುಕೊಂಡರೆ ಎಂತಹ ರೋಮಾಂಚನ ಎಂದು FM ತನ್ನಷ್ಟಕ್ಕೆ ತಾನು ಹಾಡುತ್ತಿತ್ತು. ಅವನೇ ಮಾತನಾಡಿಸಲಿ ಎಂದು ಅವಳು ಸುಮ್ಮನಾದರೆ, ಅವಳೇ ಮಾತನಾಡಿಸಲಿ ಎಂದು ಅವನು ಸುಮ್ಮನಿದ್ದ. ತಗೋ ನಿನ್ನ ಜಾಕೆಟ್ ಎಂದು ತಾನೇ ಮೊದಲು ಮಾತನಾಡಿ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದ ಅವನ ಜಾಕೆಟ್ ತೆಗೆದಳು. ಅದರ ಅವಶ್ಯಕತೆ ಇರಲಿಲ್ಲ. ಬೇರೆಯವರು ಯೂಸ್ ಮಾಡಿದ ವಸ್ತು ನಾನು ಯೂಸ್ ಮಾಡೋದಿಲ್ಲ ಎಂದ ದಾರಿಯನ್ನೇ ನೋಡುತ್ತಾ ಮೊದಲೇ ಅವಳೇ ಸೋತು ಮಾತನಾಡಿಸಿದಳು. ಆದರೆ ಅವನ ಮಾತು ಕೇಳಿ ಉರಿದು ಹೋದಳು. ನನಗೂ ಬೇರೆಯವರ ವಸ್ತು ಇಟ್ಕೊಂಡು ಅಭ್ಯಾಸ ಇಲ್ಲ ಎಂದಳು ಮೂಗರಳಿಸುತ್ತಾ. ನಾನೇನು ಮಾಡಲಿ ಎಂದ ನಗು ಬಂದಿಸೆ. ದಿಸ್ ಇಸ್ ಟೂ ಮಚ್ ಬೆಂಚು ಎಂದಳು ಅವನ ಜಾಕೆಟ್ ಅವನ ಮೈ ಮೇಲೆ ಎಸೆದು. ಏಯ್ ಲೂಸು, ಡ್ರೈವ್ ಮಾಡ್ತಿದ್ದೀನಿ ಎಂದವ ಜಾಕೆಟ್ ತೆಗೆದು ಮತ್ತೆ ಅವಳ ಕಡೆಗೆ ಎಸೆದ. ನನಗೆ ಬೇಡ ಇದು. ನಿನ್ನ ಆ್ಯಟಿಟ್ಯೂಡ್ ನಿನ್ನ ಜೊತೆಗೆ ಇಟ್ಕೊ, ನನಗೆ ನಮ್ಮಪ್ಪ ಕೊಡಿಸಿದ್ದಾರೆ ಎಂದು ಮತ್ತೆ ಅದನ್ನು ತೆಗೆದು ಎಸೆದಳು. ಏ ಲೂಸು ಎಂದು ಗದರಿದ. ಮೂತಿ ತಿರುವಿ ಸುಮ್ಮನೆ ಕುಳಿದ್ಲು. ಅಲ್ಲ, ನನಗೊಂದು ಡೌಟ್ ಇದೆ, ಉತ್ತರ ಕೊಡ್ತೀಯಾ ಎಂದ ಅವಳ ಕೆಂಪಾದ ಮೂತಿ ನೋಡಿ. ಏನು ಎಂದಳು ಅವನನ್ನು ನೋಡದೆ. ನೀನು ಇಷ್ಟು ಚೈಲ್ಡಿಶ್ ಆಗಿ ಆಡ್ತೀಯಲ್ಲ, ಅದೆಂಗೆ ಇವೆಂಟ್ ಮ್ಯಾನೇಜ್ ಮಾಡ್ತೀಯಾ ಎಂದಾಗಲಂತೂ ಉರಿದು ಹೋದಳು ಹುಡುಗಿ. ಏಯ್ ಬೆಂಚು, ನಿಲ್ಸೋ ಕಾರಣ. ನಾನು ಕೇಳಿದ್ನ ನಿನ್ನ ನೋಡಿದರೆ ದೊಡ್ಡ ಕಮಂಗಿ ಥರ ಇದೆಯಾ, ಅಷ್ಟು ದೊಡ್ಡ ಕಂಪ್ನಿ ಹೇಗೆ ಹ್ಯಾಂಡಲ್ ಮಾಡ್ತೀಯಾ ಅಂತ ಕೇಳಿದ್ನೇನೋ ಎಂದಾಗ ಋಷಭ್ಗೆ ಉರಿದು ಹೋಗಿತ್ತು. ಏಯ್ ಡಿಫ್ರೆಂಟು, ಯಾರೇ ಕಮಂಗಿ, ಯಾರೇ ತೆಗೆದು ಬಿಟ್ಟ ಅಂದರೆ ಮೂತಿ ಕೋತಿ ಆಗಿರಬೇಕು. ನಾನು ಕಮಂಗಿನಾ ಎಂದವ ಕಾರನೆಲೆಸದೆ ಜಗಳ ಕೇಳಿದ. ಮತ್ತೆ ನಾನು ಚೈಲ್ಡಾ ಎಂದಳು ಅವನ ಭುಜದ ಮೇಲೆ ಹೊಡೆಯುತ್ತಲೇ. ಮತ್ತೆ ಆಡ್ತಿರೋದು ಮಕ್ಕಳ ಹಾಗೆ ಅಲ್ವಾ ಎಂದಾಗ, ನೋಡುವಂತೆ ಇರು ನಿಮ್ಮ ಇವೆಂಟ್ನ ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ಎಂದು ಮತ್ತೆ ಅವನ ಭುಜಕ್ಕೆ ಹೊಡೆದು ಕೂತಳು. ಇಬ್ಬರ ಜಗಳದ ಮಧ್ಯೆ ಕಾರ್ ಆಫೀಸ್ ಮುಂದೆ ನಿಂತಾಗ ಇಳಿದ ಋಷಭ್. ಅವನ ಹಿಂದೆ ಅವಳು ಇಳಿದಳು. ವಿಶಿಷ್ಟಳ ಜೊತೆ ಮಾತ್ರ ಅವನು ತರಲೆ ಮಾಡುವುದು. ಉಳಿದಂತೆ ಅವ ಉರಿಸಿಂಗನೆ. ಆಫೀಸ್ ಒಳಗೆ ಕಾಲಿಡುತ್ತಿದ್ದಂತೆ ಅವನ ಮುಖಭಾವವೇ ಬದಲಾಗಿ ಹೋಗಿತ್ತು. ಜೊತೆಗೆ ಎಲ್ಲರೂ ಎದ್ದು ನಿಂತು ಅವನಿಗೆ ಗ್ರೀಟ್ ಮಾಡುತ್ತಿದ್ದರು. ಅವರೆಲ್ಲರ ಮುಖದಲ್ಲಿ ಭಯವಿತ್ತು. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಬಾಸ್ ಜೊತೆ ಇಂದು ಒಂದು ಹುಡುಗಿ ಬಂದಿರುವುದಕ್ಕಾಗಿ ಅವಳೆಲ್ಲರಿಗೂ ಅದ್ಭುತ ಆಗಿತ್ತು. ವಿಶಿಷ್ಟ, ಗೆಸ್ಟ್ ರೂಮಲ್ಲಿ ವೇಟ್ ಮಾಡುತ್ತಿರು, ಬರ್ತೀನಿ ಎಂದವ ತನ್ನ ಕ್ಯಾಬಿನ್ ಕಡೆಗೆ ಹೋಗಲು ಅವಳು ಗೆಸ್ಟ್ ರೂಮ್ ಕಡೆ ನಡೆದಳು. ಆದರೆ ಸುತ್ತ ಜನರ ನೋಡುತ್ತಾ ಹೋಗುತ್ತಿದ್ದವಳಿಗೆ ಆಗಷ್ಟೇ ನೆಲವರಿಸುವ ಇಟ್ಟಿದ್ದ ಕೋಲು ಕಾಣದೆ ಜಾರಿ ಅಮ್ಮ ಎಂದು ಅರಚಿ ಜಾರುತ್ತಿದ್ದವಳ ಬಳಸಿದ್ದ ಅವಳ ಬೆಂಜು. ಆಗಾಗ ಸೀನು ಬರುತ್ತಿದ್ದರೂ ಹೇಗೋ ಬೈಕ್ ಓಡಿಸಿಕೊಂಡು ಬಂದಿದ್ದ ವೈಭವ್ ಕಾಲೇಜಿಗೆ. ಅವನಿಗೆ ಕಾಲೇಜ್ ತಪ್ಪಿಸಲು ನಷ್ಟವೇನಿಲ್ಲ. ಆದರೂ ಬಂದಿದ್ದ ಕಾರಣ ಮಾತ್ರ ಅವನೊಬ್ಬನಿಗೆ ಗೊತ್ತು. ಏನು ವೈ, ಇವತ್ತು ನೀನು ಲೇಟಾಗಿ ಬಂದಿದೆಯಾ ಎಂದು ಮಾತನಾಡ್ತಿದ್ರು ಅವನ ಗೆಳೆಯರು. ಸ್ವಲ್ಪ ಹುಷಾರಿರಲಿಲ್ಲ ಅತ್ತೆ ಎಂದವ ಮೆತ್ತಗೆ ಕ್ಯಾಂಪಸ್ ಪೂರ್ತಿ ಕಣ್ಣಾಡಿಸಿದ. ಬಾರೋ, ಆಗಲೇ 1 ಅವರ್ ಕ್ಲಾಸ್ ಹೋಗಿದೆ, ಈಗಾದರೂ ಹೋಗೋಣ, ನಿಂಗೇನೋ ಅಟೆಂಡೆನ್ಸ್ ಕೊಡ್ತಾರೆ, ನಮಗೆ ಇಲ್ಲ ಎಂದಾಗ ತಲೆ ಆಡಿಸಿ ನಡೆದ ಕ್ಲಾಸ್ ಒಳಗೆ ಬರುತ್ತಿದ್ದವನ ಕಣ್ಣಿಗೆ ತಂಪಾಗುವಂತೆ ಕಂಡಳು ನಿಧಿ. ಇಂದು ಮೊದಲ ಬೆಂಚ್ನಲ್ಲೇ ಕುಳಿತು ಪಾಠ ಕೇಳುತ್ತಿದ್ದಳು. ಇದಕ್ಕೆ ಏನು ಫೀಲಿಂಗ್ಸೇ ಗೊತ್ತಿಲ್ಲ ಅನಿಸುತ್ತೆ. ಎಷ್ಟೇ ಜಗಳ ಆಡಿದರೂ ಏನೂ ಆಗೇ ಇಲ್ಲ ಅಂತ ಕೂತಿರುತ್ತೆ. ಮಾಡ್ತೀನಿ ಕಣೆ ನಿಂಗೆ, ನನ್ನೇ ಮೃಗ ಅಂದಿಯಲ್ಲ ಎಂದವ ಬೇರೆ ಬೆಂಚಲ್ಲಿ ಜಾಗ ಬಿದ್ದರೂ ಅವಳ ಪಕ್ಕವೇ ಕುಳಿತ. ಏನು ತುಂಬ ಡೀಪಾಗಿ ಪಾಠ ಕೇಳ್ತಿದೀಯಾ ಎಂದ ಕಿವಿಯ ಬಳಿವಾಗಿ. ಇಂಪಾರ್ಟೆಂಟ್ ಇದೆ ವೈಭವ್ ಎಂದು ಅದರತ್ತ ಗಮನ ಕೊಟ್ಟಳು. ಹೋ ಎಂದವ ತನ್ನ ಬೈಕಿ ತೆಗೆದು ಅವಳ ನಡುವಿಗೆ ಚುಚ್ಚಿದ. ಅಮ್ಮ ಎಂದಳು ಗಾಬರಿಗೆ. ಅವನು ತನ್ನ ಪಕ್ಕ ಕುಳಿತಿದ್ದೇ ಸಹಿಸುತ್ತಾಗುತ್ತಿಲ್ಲ ಅವಳಿಗೆ. ಅದರಲ್ಲಿ ಅವನ ಕಾಟ ತಾಳಲಾಗದು ಅವಳಿಗೆ. ವಾಟ್ ನಿಧಿ, ವಾಟ್ ಹ್ಯಾಪಂಡ್ ಎಂದರು ಲೆಕ್ಚರ್ ಗಂಭೀರವಾಗಿ. ಮ್ಯಾಮ್, ಅದು ಮ್ಯಾಮ್ ಸೊಳ್ಳೆ ಎಂದಳು ಭಯದಿಂದ. ವಾಟ್ ನಾನ್ಸೆನ್ಸ್, ಡೋಂಟ್ ರಿಪೀಟ್ ದಟ್ ಎಂದು ಬೈದು ಕೂರಿಸಿದರು. ತಲೆ ಆಡಿಸಿ ಕುಳಿತಳು. ಈ ಬಾರಿ ಕೀ ಬಿಟ್ಟವ ತನ್ನ ಕೈಯಿಂದ ಚಿವುಟಿದ. ಪ್ಲೀಸ್ ವೈಭವ್, ಆ ಥರ ಮಾಡಬೇಡ ಎಂದು ಕೈ ಮುಗಿದಳು ಲೆಕ್ಚರ್ ಬೇರೆಡೆ ನೋಡುವಾಗ. ನಾನು ಮೃಗ ಅಂದಿಯಲ್ಲ, ಮೃಗ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಗೊತ್ತಾಗೋದು ಬೇಡವ ನಿಂಗೆ ಎಂದವ ಇನ್ನೇನು ಲೆಕ್ಚರ್ ಅವಳ ಕಡೆ ನೋಡುವಾಗ ಅವಳ ನೋಟ್ಸ್ ಬುಕ್ಕಲ್ಲಿ ಗೆರೆ ಹಾಕಿದ. ವೈಭವ್ ಎಂದು ಅವಳು ಅವನ ಕಡೆಗೆ ನೋಡಲು, ವೈನಿಧಿ, ವಾಟ್ ರಾಂಗ್ ವಿತ್ ಯು, ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಎಂದರು ಕೋಪದಿಂದ. ಸಾರಿ ಮ್ಯಾಮ್, ಸಾರಿ ಎಂದು ಬೇಡಿದಳು ಅವರನ್ನು. ಅಕ್ಸೆಪ್ಟ್
ಡೋಂಟ್ ವೇಸ್ಟ್ ಮೈ ಟೈಮ್ ಎಂದಾಗ ಅವನ ಮುಖ ನೋಡಿ ಪೆಚ್ಚು ಮುಖ ಮಾಡಿಕೊಂಡು ಬ್ಯಾಗ್ ತೆಗೆದುಕೊಂಡು ನಡೆದಳು. ಈಗ ಗೊತ್ತಾಗುತ್ತೆ ನಿಂಗೆ ನಾನೇನು ಅಂತ ಎಂದವ ಪಾಠ ಕೇಳುವುದರ ಕಡೆಗೆ ಗಮನ ಕೊಟ್ಟ. ಆದರೆ ಹೊರಬಂದ ಹುಡುಗಿಗೆ ಅಳುವೆ ಬರುತ್ತಿದೆ. ಅನವಶ್ಯಕ ಕ್ಲಾಸ್ ಮಿಸ್ ಮಾಡಿಕೊಳ್ಳುವಳಲ್ಲ ಅವಳು. ಅದರಲ್ಲೂ ಇಂದು ಮಾಡುತ್ತಿದ್ದ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದಕ್ಕಾಗಿ ಸುಮ್ಮನೆ ಕುಳಿತಳು. ಕ್ಲಾಸ್ ಮುಗಿದ ತಕ್ಷಣ ಅವಳನ್ನೇ ಆರಿಸಿ ಬಂದರು ವೈಭವ್ ಆ್ಯಂಡ್ ಅವನ ಗ್ಯಾಂಗ್. ಏನೇ ಎಡವಟ್ಟು, ಗೊತ್ತಾಯ್ತಾ ಮೃಗ ಹೇಗಿರುತ್ತೆ ಅಂತ? ಇದು ಸ್ಯಾಂಪಲ್ ಅಷ್ಟೇ. ಕ್ರೂರ ಪ್ರಾಣಿಗೆ ಏನು ಮಾಡಬಹುದು ಅದೆಲ್ಲ ಸ್ಯಾಂಪಲ್ ತೋರಿಸ್ತೀನಿ, ಡೋಂಟ್ ವರಿ ಎಂದ ನಗುತ್ತಾ. ನಾನು ಬೇಕಿದ್ರೆ ಇನ್ನೊಮ್ಮೆ ಸಾರಿ ಕೇಳ್ತೀನಿ ವೈಭವ್. ನಿನ್ನೆ ತುಂಬ ಎಮರ್ಜೆನ್ಸಿ ಇತ್ತು, ನೀನು ನನಗೆ ದಾರಿ ಬಿಡಲಿಲ್ಲ ಅಲ್ವಾ, ಅದಕ್ಕೆ ಕೋಪ ಬಂದು ಏನೇನೋ ಅಂದೆ ಅಷ್ಟೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈಗೆಲ್ಲ ಆಡಬೇಡ ನೀನು ಎಂದಳು ಅವನ ಮುಂದೆ ನಿಂತು. 3 ತಿಂಗಳಿದೆ ಕಣೆ, ನಾನು ಏನು ಬೇಕಾದರೂ ಮಾಡಬಲ್ಲೆ. ಅವತ್ತು ಎಲ್ಲರ ಎದುರೇ ನನಗೆ ಹೊಡೆದೆ ಅಲ್ವಾ, ಈಗ ಸಾರಿ ಕೇಳಿದ್ರೆ ಬಿಟ್ಬಿಡ್ತೀನಾ ಎಂದ ಸೀನು ಹಾಕುತ್ತಲೆ. ಅವನ ಧ್ವನಿ ಮೊದಲಿದ್ದಂತೆ ಇರಲಿಲ್ಲ. ಪ್ಲೀಸ್ ವೈಭವ್, ಅರ್ಥ ಮಾಡ್ಕೊ, ನಿನ್ನ ಜೊತೆ ಜಗಳ ಆಡೋಕೆ ನಾನಿಲ್ಲಿ ಬಂದಿಲ್ಲ ಎಂದಳು ಶಾಂತವಾಗಿಯೇ. ಹೋ, ಹಾಗಿದ್ರೆ ನಾನು ನಿನಗೆ ಕಾಟ ಕೊಡೋಕೆ ಅಂತಾನೆ ಬಂದಿದ್ದೀನಿ ಅಂತನಾ ಎಂದ ಅವಳ ಬಳಿ ಹೆಜ್ಜೆ ಹಾಕುತ್ತಾ. ವೈಭವ್, ಸುಮ್ಮನೆ ನೀನು ತಪ್ಪಾಗಿ ತಿಳ್ಕೊತಿದೀಯಾ ಎಂದವಳು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಡಲು ಅನುವಾದಾಗ, ಏನೇ ಕೊಬ್ಬ, ಮಾತಾಡ್ತಿಲ್ವ ಇಲ್ಲಿ ಎಂದು ತಡೆದ. ಹೌದು, ನಿನ್ನ ಅಪ್ಪನ ಮನೆದು ತಿಂತಾಳಲ್ಲ ಅದಕ್ಕೆ ಕೊಬ್ಬು, ಬಿಡೋ ದಾರಿನಾ ಎಂದು ಅಡ್ಡ ಬಂದಳು ವರ್ಷ. ಆಗಷ್ಟೇ ನಿಧಿಯ ಹುಡುಕಿ ಓಡಿ ಬಂದಿದ್ಲು. ಇಲ್ಲ, ಅವಳ ಅಪ್ಪನದು ತಿನ್ನಲ್ವಲ್ಲ, ನನಗಾದರೆ ಅಪ್ಪ ಇದ್ದಾರೆ, ತಂದು ಹಾಕ್ತಾರೆ, ತಿಂತೀನಿ. ಇವಳಿಗೆ ಏನು ತಿಂದು ಕೊಬ್ಬು ಜಾಸ್ತಿ ಆಗಿದೆ ಎಂದು ಯೋಚಿಸುವಂತೆ ನಟಿಸಿದ. ಅದಾಗಲೇ ಕಣ್ತುಂಬಿತ್ತು ಅವಳದ್ದು. ನಿಧಿ, ನನಗೊಂದು ಡೌಟ್ ಇದೆ. ನಿನಗೆ ಅಪ್ಪ ಇಲ್ವೋ ಅಥವಾ ಅಪ್ಪ ಯಾರು ಅಂತಲೇ ಗೊತ್ತಿಲ್ವೋ? ಐ ಮೀನ್ ಎಂದವ ಏನನ್ನೋ ಯೋಚನೆ ಮಾಡುವ ಥರ ನಾಟಕ ಆಡುವಾಗ ಅವರೆಲ್ಲ ಜೋರಾಗಿ ನಕ್ಕರು. ಕೆನ್ನೆಯ ಮೇಲೆ ಹಿಡಿದ ಹನಿ ಆವರಿಸಿಕೊಂಡು, ಅದನ್ನು ಮಾತನಾಡೋಕ್ಕೆ ನಿಮಗೆ ಹಕ್ಕಿಲ್ಲ ವೈಭವ್, ಅದು ನನ್ನ ವೈಯಕ್ತಿಕ. ಆದರೆ ನಿನ್ನ ಕೆನ್ನೆಗೆ ಹೊಡೆದಕ್ಕೆ ಕ್ಷಮಿಸು, ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಬೇಡ ಎಂದು ಅವನ ಪಕ್ಕದಲ್ಲೇ ನಡೆದಳು. ವರ್ಷ ಅವಳ ಹಿಂದೆ ನಡೆದರೆ ವೈಭವ್ಗೂ ಕಸಿಬಿಸಿಯಾಗಿತ್ತು. ನೋಡು ಮಚ್ಚ ಕೊಬ್ಬು ಎಂದು ಒಬ್ಬ ಹೇಳಿದರೆ, ಇವತ್ತು ಸರಿಯಾಗಿ ಮಾಡಿದ ಮಚ್ಚ, ಹೀಗೆ ಕಾಟ ಕೊಡು, ಸೋತು ಅವಳೇ ನಿಂಗೆ ಕಿಸ್ ಮಾಡಿ ಸಾರಿ ಕೇಳಬೇಕು ಎಂದ ಮಗದೊಬ್ಬ. ಮಚ್ಚ, ಒಳ್ಳೆ ಮಜಾ ತಗೊಂಡೆ ಅಲ್ವಾ ಅವಳ ಸೊಂಟ ಮುಟ್ಟಿ ಎಂದ ಇನ್ನೊಬ್ಬ ಅಸಹ್ಯವಾಗಿ ಕೇಳಲು ತುಸು ನಕ್ಕ ಅವಳ ಆ ಭಯ ಹಿಂಜರಿಕೆ ನೆನೆದು. ಮಚ್ಚ, ಈ ಥರ ಕಾಟ ಕೊಡೋದು ಅಂದಿದ್ರೆ ನಾವು ಕೈ ಜೋಡಿಸ್ತಿರ್ಲಿಲ್ವಾ, ನಮಗೂ ಅವಳ ಸೊಂಟ ಮುಟ್ಟೋ ಚಾನ್ಸ್ ಸಿಕ್ತಿತ್ತು ಎಂದು ಗೌತಮ್ ಹೇಳಲು ಅದೇಕೋ ಕಸಿಬಿಸಿಯಾಗಿತ್ತು ವೈಭವ್ಗೆ. ಅದರಲ್ಲೂ ಮುಂದುವರೆದು, ಅದಕ್ಕೇನು ಬಿಡು ಮಚ್ಚ, ಅವಳು ಕೆನ್ನೆಗೆ ಕಿಸ್ ಕೊಟ್ಮೇಲೆ ನಾವು ತಗೊಳ್ಳೋಣ ಎಂದಾಗ ಕೋಪಗೊಂಡವ, ಅವಳ ದ್ವೇಷ ಇರೋದು ನನ್ನ ಜೊತೆ ಅಷ್ಟೇ, ನೆನ್ಪಿರಲಿ, ಅವಳಿಗೆ ನೀವು ಕಾಟ ಕೊಟ್ಟರೆ ಸರಿ ಇರಲ್ಲ ಎಂದವ ಕ್ಲಾಸ್ ರೂಮ್ ಕಡೆಗೆ ನಡೆದ. ನೋಡಿದ್ರಾ ಮಚ್ಚ, ಇಷ್ಟು ದಿನ ಅವಳನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಿದ್ದವ ಈಗ ಅವಳ ಸೊಂಟ ಮುಟ್ಟಿದ ತಕ್ಷಣ ಅವನಷ್ಟೇ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಷ್ಟೇ ಆಗಲಿ, ಒಳ್ಳೆ ಫಿಗರ್ ಅಲ್ವಾ ಅವಳು ಎಂದು ಅವನ ಹಿಂದೆ ಮಾತನಾಡಿದ ಗೌತಮ್. ಹೌದು ಕಣೋ, ನಾವು ಒಂದು ಚಾನ್ಸ್ ನೋಡೋಣ ಎಂದು ವ್ಯಂಗ್ಯವಾಗಿ ನಕ್ಕರು ಎಲ್ಲ. ಈ ಕಳಪೆ ಸ್ನೇಹದಿಂದ ಅವನಿಗಷ್ಟೇ ಅಲ್ಲ, ಮುಗ್ಧ ಹುಡುಗಿಗೂ ಕೆಡುಕಾವುದಿತ್ತು ಇವರಿಂದ. ವೈಭವ್ ಮತ್ತೆ ಆ ಕ್ಲಾಸ್ಗೆ ಬಂದಾಗ ಕೊನೆಯ ಬೆಂಚಲ್ಲಿ ಕೂತಿದ್ದಳು ನಿಧಿ. ಅವಳು ಆಗಾಗ ಕಣ್ಣೊರೆಸುತ್ತಿರುವುದು, ಜೊತೆಗೆ ವರ್ಷ ಅವಳ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡುತ್ತಿರುವುದು ನೋಡಿದವನಿಗೆ ಒಳಗೊಳಗೆ ಸಂಕಟ ಆಗುತ್ತಿತ್ತು. ಆದರೂ ಅಹಂ ಬಿಟ್ಟು ಕೊಡದೆ ತಾನು ಕೊನೆಯ ಬೆಂಚ್ನಲ್ಲೇ ಕುಳಿತ. ಹೇಗೋ ಸಮಾಧಾನ ಮಾಡಿಕೊಂಡು ಕುಳಿತ ನಿಧಿಗೆ ಹೆಚ್ಚೇ ನೋವಾಗುತ್ತಿತ್ತು. ಅದೇನು ಅವನು ಹೇಳಿದ್ದಕ್ಕಲ್ಲ, ಹುಟ್ಟಿದಾಗಿನಿಂದ ಕೇಳಿದ ಪ್ರಶ್ನೆಯೇ ಅದು ಅವಳ ಪಾಲಿಗೆ. ಆದರೆ ಇಂದು ಅವನು ಕೇಳಿದ ರೀತಿಗೆ ನೋವಾಗಿತ್ತು. ಲೆಕ್ಚರ್ ಬಂದಾಗ ಸುಮ್ಮನೆ ಕುಳಿತವಳವನ ಮೂಕವಾಗಿ ರೋಧಿಸುತ್ತಿತ್ತು. ಆಗಾಗ ಅವಳ ಕಡೆಗೆ ನೋಡುತ್ತಿದ್ದವನ ಅದೇಕೋ ಅರಿಯದೆ ಒದ್ದಾಡುತ್ತಿದ್ದ. ಕ್ಲಾಸ್ ಮುಗಿಯುವುದನ್ನೇ ಕಾಯುತ್ತಿದ್ದವಳು ಕ್ಲಾಸ್ ಮುಗಿಸಿದ ತಕ್ಷಣ ವರ್ಷಾಳಿಗೆ ಹೇಳಿ ಹೋಟೆಲ್ ಕಡೆಗೆ ನಡೆದಳು. ವೈಭವ್ ಕೇಳಿದ ಪ್ರಶ್ನೆಗೆ ಬೇಸರಗೊಂಡಿದ್ದ ವೈದೇಹಿ ತನ್ನ ಕೆಲಸದ ಕಡೆ ಬಂದಳು. ಸರ್ ಎಂದಳು ಎತ್ತಲು ನೋಡಿದ್ದ ಒಬ್ಬನ ನೋಡಿ. ಏನು ಎಂದವನ ಹಿಂತಿರುಗಿ ಇವಳ ನೋಡಿದ. ಅದು, ನಾನಿಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀನಿ ಸರ್, ಕ್ಯಾಬಿನ್ ಎಲ್ಲಿದೆ ಎಂದಳು ಮೆಲ್ಲಗೆ. ಯಾವ ಸರ್? ಅದ್ವಿಕ್ ಸರ್ ಅಥವಾ ವಸಿಷ್ಠ ಸರ್ ಎಂದ ಅವಳ ವಿಚಿತ್ರವಾಗಿ ನೋಡುತ್ತಾ. ವಸಿಷ್ಠ ಸರ್ ಎಂದಳು. ನಿನ್ನೆ ವಸಿಷ್ಠ ಅವರು ಅದ್ದು ಎಂದಿದ್ದು ನೆನಪಾಗಿ. ಅವರು ಯಾವಾಗಲೂ ಹೋಟೆಲ್ಗೆ ಬರಲ್ಲ, ಅದ್ವಿಕ್ ಸರ್ ಕ್ಯಾಬಿನ್ ಬೇಕಿದ್ರೆ ಅಲ್ಲಿದೆ ನೋಡು ಎಂದವ ಗ್ರೌಂಡ್ ಫ್ಲೋರ್ನಲ್ಲೇ ಇದ್ದ ಅದ್ವಿಕ್ ಅವರ ಕ್ಯಾಬಿನ್ ಕಡೆಗೆ ಕೈ ತೋರಲು, ಥ್ಯಾಂಕ್ ಯು ಸರ್ ಎಂದು ಆತ ನಡೆದಳು. ಶಾಲ್ ಐ ಗೆಟ್ ಇನ್ ಸರ್ ಎಂದಳು ಬಾಗಿಲ ಬಳಿ ನಿಂತು. ಯಾ, ಗೆಟ್ ಇನ್ ಎಂದಾಗ ಒಳ ನಡೆದಳು. ಸರ್, ಏನು ಕೆಲಸ ಮಾಡಬೇಕು ಎಂದಳು ಅವನ ಮುಂದೆ ತಲೆ ತಗ್ಗಿಸಿ ನಿಂತು. ನನ್ನ ಸೀಟ್ ಕೊಡ್ತೀನಿ ಕುತ್ಕೋ ಎಂದರು ಒರಟಾಗಿ. ಏನೊಂದು ಮಾತನಾಡದೆ ಸುಮ್ಮನೆ ನಿಂತಳು. ನಿನಗೆ ಕೆಲಸ ಹೇಳಿಕೊಡೋದಕ್ಕೆ ನಾನೇನು ಪಿ ಎ ಅಲ್ಲ ಎಂದರು ಸಿಡುಕುತ್ತಲೆ.
ಅಡುಗೆ ಮನೆಗೆ ಹೋಗು, ಅಲ್ಲಿ ಲಕ್ಷ್ಮಿ ಅಂತ ಇದ್ದಾರೆ, ಅವರ ಜೊತೆ ಸೇರಿ ಅಡುಗೆ ಮಾಡು. ನೆಕ್ಸ್ಟ್ ರವಿ ಅಂತ ಒಬ್ಬ ಇದ್ದಾನೆ, ಅವನ ಹತ್ತಿರ ಕೇಳಿಕೊಂಡು ಯಾವ ರೂಮಲ್ಲಿ ಕಸ್ಟಮರ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೋ ಅಲ್ಲಿ ಹೋಗಿ ಬೆಡ್ ಕವರ್ ಚೇಂಜ್ ಮಾಡಿ ವಾಶ್ರೂಮ್ ನೋಡಿಕೊಂಡು ಕ್ಲೀನ್ ಮಾಡಿ ಬಾ ಎಂದಾಗ ತಲೆ ಆಡಿಸಿ ನಡೆದಳು. ಈವರೆಗೂ ಅದೊಂದೇ ಗೊತ್ತಿರುವುದು ಆ ಹುಡುಗಿಗೆ. ಮೆಲ್ಲಗೆ ಅಡುಗೆ ಮನೆಗೆ ಬಂದಳು. ಎಲ್ಲರೂ ಒಂದೇ ಥರದ ಬಟ್ಟೆ ತೊಟ್ಟಿದ್ದರು. ಹುಡುಗಿಯರು ನೀಲಿ ಬಣ್ಣದ ಚೂಡಿದಾರ್ ಹಾಕಿದ್ದರೆ ಅದೇ ಬಣ್ಣದ ಸೀರೆಗಳನ್ನು ಹೆಂಗಸರು ತೊಟ್ಟಿದ್ದರು. ಇನ್ನೂ ಗಂಡಸರೆಲ್ಲ ನೀಲಿ ಬಣ್ಣದ ಪ್ಯಾಂಟ್ ಶರ್ಟ್. ಎಲ್ಲವ ನೋಡುತ್ತಲೇ ಬಂದವಳು, ಆಂಟಿ, ಇಲ್ಲಿ ಲಕ್ಷ್ಮಿ ಅಮ್ಮ ಯಾರು ಎಂದಳು ಒಬ್ಬರ ಬಳಿ ನಿಂತು. ಅವರೇ ಎಂದು ಕೈ ತೋರಿಸಿದರು ಆಕೆ. ದೊಡ್ಡ ಪಾತ್ರೆಯಲ್ಲಿ ಇದ್ದ ಸಾಂಬಾರ್ ಟೇಸ್ಟ್ ನೋಡುತ್ತಿದ್ದವರ ನೋಡಿ ಅವರ ಬಳಿ ಬಂದು, ನಮಸ್ತೆ ಅಮ್ಮ ಎಂದಳು ಅವರಿಗೆ ಕೈ ಮುಗಿದು. ಹೇಳಮ್ಮ, ಏನಾಗಬೇಕಿತ್ತೋ ಎಂದರು ಅವರು ಹಿಂತಿರುಗಿ ಇವಳನ್ನು ನೋಡಿ. ಅಮ್ಮ, ನಾನಿಲ್ಲಿ ಹೊಸ್ದಾಗಿ ಕೆಲಸಕ್ಕೆ ಸೇರಿದ್ದೀನಿ. ಅದ್ವಿಕ್ ಸರ್ ನಿಮ್ಮ ಬಳಿ ಅಡುಗೆ ಕೆಲಸ ಕೇಳು ಅಂದರು. ಏನು ಮಾಡಬೇಕು ಅಂತ ಹೇಳಿ ಅಮ್ಮ ಎಂದಳು ಮೆಲ್ಲಗೆ. ಅವಳು ಕೇಳಿದ ರೀತಿಗೆ ಎಲ್ಲರೂ ಅವಳನ್ನೇ ನೋಡುವಾಗ, ನೋಡೋಕೆ ಓದಿರೋ ಹುಡುಗಿ ಥರ ಕಾಣ್ತೀಯಾ, ಯಾಕಮ್ಮ ಈ ಕೆಲಸಕ್ಕೆ ಬಂದಿದೀಯಾ ಎಂದರು ಅವಳ ತಲೆ ಸವರಿ. ಎಲ್ಲ ಪರಿಸ್ಥಿತಿ ಅಮ್ಮ, ಟೈಮ್ ಆಗುತ್ತೆ, ಏನು ಕೆಲಸ ಅಂತ ಹೇಳಿ ಅಮ್ಮ ಎಂದಾಗ ಅವಳ ನೋಡಿ ಸುಮ್ಮನೆ ನಗುತ್ತಾ, ಇವತ್ತಿಗೆ ಸಾಂಬಾರು ಆಗಿದೆ, ಪೂರಿ ಕರಿತಾ ಇದ್ದಾರೆ, ನೀನು ಬೇಕಿದ್ರೆ ಚಟ್ನಿಗೆ ಕೊಬ್ಬರಿ ತುರಿ ಎಂದರು. ಕೊಬ್ಬರಿ ತುರಿಯುತ್ತಿದ್ದವರ ಕಡೆ ಕೈ ತೋರಿ ತಲೆ ಆಡಿಸಿ ತನ್ನ ಎದೆಯ ಮೇಲೆ ಅಡ್ಡಲಾಗಿ ಕಟ್ಟಿಕೊಂಡು ಕುಳಿತುಕೊಂಡಳು. ಸುಮಾರು 20 ಕೊಬ್ಬರಿ ತುರಿಯಬೇಕಿತ್ತು ಅವಳು. ಅದಾಗಲೇ ಒಬ್ಬರು ತುರಿಯುತ್ತಿದ್ದರು. ಅವರ ಪಕ್ಕ ಕುಳಿತವಳು ಒಂದೊಂದೇ ತುರಿದಳು. ಅವಳ ಕಾರ್ಯಕ್ಷಮತೆಗೆ 1 ಗಂಟೆಯಲ್ಲಿ ಅದೆಲ್ಲ ಕಾಯಿ ಮುಗಿಯಿತು. ಅಮ್ಮ, ಆಯಿತು, ಏನು ಮಾಡಲಿ ಎಂದಾಗ ನಗುತ್ತಲೇ, ಇಲ್ಲಿ ಏನು ಕೆಲಸ ಇಲ್ಲಮ್ಮ, ನೀನು ಹೋಗಿ ಬೇರೆ ಕೆಲಸ ನೋಡು ಎಂದಾಗ ರೂಮ್ ಕ್ಲೀನ್ ಮಾಡುವ ಕೆಲಸ ನೆನಪಾಗಲು, ಅಮ್ಮ, ಇಲ್ಲಿ ರವಿ ಸರ್ ಅಂದರೆ ಯಾರು, ಅವರ ಬಳಿ ಹೋಗಿ ರೂಮ್ ಕ್ಲೀನ್ ಕಲಿಯಬೇಕಂತೆ ಎಂದಾಗ ಅವಳ ಮಾತಿಗೆ ಬೆರಗಾದರು ಅವರು. ಯಾಕೆಂದರೆ ಇದುವರೆಗೂ ವಸಿಷ್ಠ ಅವರಾಗಲಿ ವಿಶಿಷ್ಟ ಅವರಾಗಲಿ ಅಡುಗೆ ಮಾಡುವವರಿಗೆ ರೂಮ್ ಕ್ಲೀನ್, ರೂಮ್ ಸರ್ವಿಸ್ ಅವರಿಗೆ ಅಡುಗೆ ಕೆಲಸ ಕೊಡುತ್ತಿರಲಿಲ್ಲ. ಆದರೆ ಇವಳಿಗೆ ಕೊಟ್ಟಿದ್ದು ಕೇಳಿ ಏನು ಹೇಳ್ತಿದೀಯಮ್ಮ, ರೂಮ್ ಸರ್ವಿಸ್ ಕೊಡಬೇಕಾ, ಯಾರು ಹೇಳಿದ್ದು ಎಂದರು ಅಚ್ಚರಿಯಿಂದ. ಅದ್ವಿಕ್ ಸರ್ ಎಂದಳು ನಗುತ್ತಾ. ನಿಷ್ಕಲ್ಮಶ ಇಲ್ಲದ ನಗುವುದು. ಅವಳ ನಗು ನೋಡಿ ಏನು ಹೇಳಲಾಗದೆ, ರವಿ ರವಿ ಎಂದರು ಒಬ್ಬ ಮಧ್ಯ ವಯಸ್ಸಿನ ಗಂಡು ಬಂದಾಗ. ರವಿ, ಇವಳಿಗೆ ರೂಮ್ ಕ್ಲೀನ್ ಮಾಡೋದು ತೋರಿಸ್ಬೇಕಂತೆ ಎಂದಾಗ ಅವನು ತಲೆ ಆಡಿಸಿ ಕರೆದುಕೊಂಡು ನಡೆದ. ಮೊದಲು ಯಾವ ರೂಮ್ ಖಾಲಿ ಇದೆ ಎಂದು ತಿಳಿದು ಅವಳನ್ನು ಕರೆದುಕೊಂಡು ನಡೆದ ರವಿ. ರೂಮ್ನಲ್ಲಿ ಕರ್ಟನ್ ಕವರ್, ಬೆಡ್ ಕವರ್ ತೆಗೆದು ರೂಮ್ ಕ್ಲೀನ್ ಮಾಡಿ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಸರಿ ಇದೆಯಾ ನೋಡಿ ಡಸ್ಟ್ಬಿನ್ ತೆಗೆದುಕೊಂಡು ಬರಬೇಕು ಎಂದು ಹೇಳಿಕೊಟ್ಟರು. ಜೊತೆಗೆ ಅದೇ ಫ್ಲೋರಲ್ಲಿ 5-6 ರೂಮ್ ತೋರಲು ತಲೆ ಆಡಿಸಿ ಎಲ್ಲವ ಕ್ಲೀನ್ ಮಾಡಿದಳು ನಗುತ್ತಾ. ಬೇಸರವಿಲ್ಲದೆ ಕೆಲಸ ಅವಳದು. ವಿಶಿಷ್ಟ ಗೆಸ್ಟ್ ರೂಮಲ್ಲಿ ವೇಟ್ ಮಾಡ್ತಿರೋ ಬರ್ತೀನಿ ಎಂದವ ತನ್ನ ಕ್ಯಾಬಿನ್ ಕಡೆಗೆ ಹೋಗಲು ಅವಳು ಗೆಸ್ಟ್ ರೂಮ್ ಕಡೆ ನಡೆದಳು. ಆದರೆ ಸುತ್ತ ಜನ ನೋಡುತ್ತಾ ಹೋಗುತ್ತಿದ್ದವಳಿಗೆ ಕೋಲು ಕಾಣದ ಜಾರಿ ಅಮ್ಮ ಎಂದು ಅರಚಿ ಜಾರುತ್ತಿದ್ದವಳ ಬೆಳೆಸಿದ್ದ ಅವಳ ಬೆಂಜು. ತಮ್ಮ ಉರ್ಸಿಂಗ ಬಾಸ್ ತೋಳಲ್ಲಿ ಒಬ್ಬ ಹುಡುಗಿಯ ನೋಡಿ ಬೆರಗಾದರೆಲ್ಲ. ಕೆಲವರಂತೂ ಬಿಟ್ಟ ಕಣ್ಣು ಬಿಟ್ಟು ನೋಡುತ್ತಿದ್ದರೆ ಇನ್ನೂ ಕೆಲವರು ಫೋಟೋ ತೆಗೆಯುತ್ತಿದ್ದರು. ಅವರಿಗೆ ತಿಳಿಯದೆ, ತಿಳಿದು ಬಿಟ್ಟರೆ ಸುಮ್ಮನಿರುವನೇ ಅವ. ಋಷಭ್ ಎಂದಳು ವಿಶಿಷ್ಟ ತಾನೇ ಎಚ್ಚೆತ್ತು. ಆಗ ಅವಳನ್ನು ಸರಿಯಾಗಿ ನಿಲ್ಲಿಸಿ ತಾನು ದೂರ ಸರಿದವ. ಮಂಜು ಮಂಜು ಎಂದು ಕೋಪದಿ ಕೂಗಿದ. ಓಡಿ ಬಂದ ಒಬ್ಬ ಹುಡುಗನ ನೋಡಿ, ಯಾವಾಗ ಆಫೀಸ್ ಕ್ಲೀನ್ ಮಾಡೋದು, ನಾವೆಲ್ಲ ಬಂದ್ಮೇಲ, ನಾನ್ಸೆನ್ಸ್, ಎತ್ಕೊಂಡು ಹೋಗು ಇದೆಲ್ಲ, ಇನ್ನೊಮ್ಮೆ ಮಿಸ್ಟೇಕ್ ಆದರೆ ಫೈರ್ ಮಾಡ್ತೀನಿ ಎಂದವ ಅವಳನ್ನು ಕೈ ಹಿಡಿದು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ನಡೆದ. ನೋಡ್ಕೊಂಡು ಓಡಾಡೋಕ್ಕೆ ಆಗಲ್ವಾ, ನಾನಿರ್ದಿದ್ದರೆ ಎಂದು ಗದರಿದ ತನ್ನ ಸೀಟ್ನಲ್ಲಿ ಕುಳಿತು. ನಾನೇನು ಮಾಡಲಿ, ನಾನು ಪೇಂಟಿಂಗ್ ನೋಡ್ಕೊಂಡು ಹೋಗ್ತಿದ್ದೆ ಎಂದು ಪೆಚ್ಚಾಗಿ ನೋಡಿದಾಗ, ಸರಿ ಕೂತ್ಕೋ ಎಂದವ ಫಂಕ್ಷನ್ಗೆ ಬೇಕಾದ ಸಿದ್ಧತೆ, ಊಟ ವ್ಯವಸ್ಥೆ ಬಗ್ಗೆ ವಿವರಿಸಿದ. ಮೊನ್ನೆ ಕಡಿಮೆ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಇವಾಗ ಕೆಡಿಸಬೇಡ, ತಗೋ ಎಂದು 5 ಲಕ್ಷದ ಚೆಕ್ ಕೊಡಲು, ಬೇಕಾಗಿಲ್ಲ ಸರ್ ಕೊಟ್ಟಿದ್ದಾರೆ ಎಂದು ಎದ್ದು ಮೂತು ತಿರುವಿ ನಡೆದಳು. ಅವಳನ್ನೇ ನೋಡಿ ತುಡಿ ಅಂಚಲಿ ನಕ್ಕವ, ರಿಯಲಿ ಯು ಆರ್ ಡಿಫ್ರೆಂಟ್ ಕಣೆ, ನಿನಗೆ ಹೆಸರಿಟ್ಟ ನಿನ್ನ ಅಪ್ಪನಿಗೆ ಸೆಲ್ಯೂಟ್ ಮಾಡಬೇಕು ಎಂದು ನಕ್ಕವ ತನ್ನ ಕೆಲಸದಲ್ಲಿ ಮುಳುಗಿದ. ಅವರಿಂದ ಮಾಹಿತಿ ಪಡೆದ ಮೇಲೆ ಅದಕ್ಕೆ ಬೇಕಾಗುವ ಹೋಟೆಲ್, ಕ್ಯಾಟರಿಂಗ್ ವ್ಯವಸ್ಥೆ ನೋಡಲು ತಕ್ಷಣ ಕಾರ್ಯಪ್ರವೃತ್ತಳಾದಳು ವಿಶಿಷ್ಟ. ಸರ್, 8 ಗಂಟೆ ಆಯಿತು, ಹೋಗ್ಲಾ ಎಂದಳು. ಎಲ್ಲ ಕೆಲಸದ ಜೊತೆಗೆ ಕೆಲವರಿಗೆ ಬೇಕಾದ ತಿಂಡಿ, ಊಟ, ಟೀ ಎಲ್ಲ ಕೊಟ್ಟಿದ್ದಳು ಸಂಜೆಯವರೆಗೂ. ಹೋಗು ಎಂದರು ಅವಳ ನೋಡಿ. ಆದರೆ ಅವಳು ಕೆಲಸ ಮಾಡುತ್ತಿದ್ದ ಮಾನಿಟರಲ್ಲಿ ನೋಡಿದ್ದರಲ್ಲ, ತಲೆ ಆಡಿಸಿ ನಡೆಯುವಾಗ, 1 ನಿಮಿಷ, ಲಕ್ಷ್ಮಿ ಅವ್ರಿಗೆ ಹೇಳಿರ್ತೀನಿ, ನೀನು ಯೂನಿಫಾರ್ಮ್ ತೆಗೆದುಕೊಂಡು ಹೋಗು ಎಂದರು. ಅದಕ್ಕೂ ತಲೆ ಆಡಿಸಿ ನಡೆಯುತ್ತಿದ್ದಾಗ, ಏಯ್ ಎಂದರು. ಮತ್ತೆ ತಿರುಗಿ ನೋಡಿದಳು. ನಿನ್ನ ಹೆಸರೇನು ಎಂದರು ಅವಳ ನೋಡಿ. ನಿಧಿ ಸರ್. ವೈನಿಧಿ ಎಂದಾಗ ಚೂರು ನಕ್ಕು, ಯಾವುದ್ರಲ್ಲಿ ಹೋಗ್ತೀಯಾ, ಸ್ಕೂಟಿ ಇದೆನಾ ಅಥವಾ ಬಸ್, ಕ್ಯಾಬ್ ಎಂದರು ಅವಳ ನೋಡಿ.
ಒಬ್ಬಳೇ ಹುಡುಗಿಯನ್ನು ಒಂಟಿಯಾಗಿ ಕಳಿಸಲು ಒಪ್ಪಲಿಲ್ಲ ಅವರ ಮನ. ವಸಿಷ್ಠ ಅವರ ಒಳ್ಳೆಯತನದ ಗಾಳಿ ಅವರಿಗೂ ಬೀಸಿದೆ. ಇಲ್ಲ ಸರ್, ನಡೆದುಕೊಂಡು ಹೋಗ್ತೀನಿ, 15 ನಿಮಿಷದ ದಾರಿ ಅಷ್ಟೆ ಎಂದಳು ನಗುತ್ತಲೇ. ಇಲ್ಲ, ಇನ್ಮೇಲೆ ಆ ಥರ ಹೋಗಬೇಡ, ಕಾಲ ಸರಿ ಇಲ್ಲ, ಸ್ಕೂಟಿ ತೊಗೊಂಡು ಬಾ, ಇವತ್ತು ಡ್ರೈವರ್ಗೆ ಹೇಳ್ತೀನಿ ಹೋಗು ಎಂದಾಗ ಖುಷಿಯಿಂದ ತಲೆ ಆಡಿಸಿ ಥ್ಯಾಂಕ್ ಯು ಸರ್ ಎಂದು ಕೈ ಮುಗಿದು ನಡೆದಳು. ಅವರು ಮೊದಲೇ ಹೇಳಿದ್ದರಿಂದ 2 ಜೊತೆ ಯೂನಿಫಾರ್ಮ್ ತೆಗೆದುಕೊಂಡು ನಿಂತಿದ್ದ ಲಕ್ಷ್ಮಿ ಅವರು ಅವಳ ಕೈಗೆ ಯೂನಿಫಾರ್ಮ್ ಕೊಟ್ಟಾಗ ನಗುತ್ತಾ ತೆಗೆದುಕೊಂಡು ನಡೆದಳು. ಡ್ರೈವರ್ ಅವಳನ್ನು ಮನೆಯ ಬಳಿ ಕರೆದುಕೊಂಡು ಹೋದರು. ಥ್ಯಾಂಕ್ ಯು ಅಣ್ಣ, ಬನ್ನಿ ಒಳಗೆ ಎಂದಾಗ ನಿರಾಕರಿಸಿದರು ಆ ಡ್ರೈವರ್. ಅಮ್ಮ ಎನ್ನುತ್ತಾ ಒಳಬಂದ ಮಗಳ ಮುಖದಲ್ಲಿ ಆಯಾಸ ಗುರಿಸಿದವರ ಕಣ್ಣಲ್ಲಿ ನೀರು ತುಂಬಿತ್ತು. ಹೇಗಿತ್ತೆ ಕೆಲಸ? ತುಂಬ ಕೆಲಸ ಕೊಟ್ರಾ ಎಂದು ಕೇಳಿದವರ ತಬ್ಬಿ, ತುಂಬ ಒಳ್ಳೆಯವರಮ್ಮ ಅವರು, ತಮ್ಮನಿಗಿಂತ ಅಣ್ಣ ತುಂಬ ಒಳ್ಳೆಯವರು, ಅವರು ಕೆಲಸ ಕೊಟ್ಟು ದೇವರಾದರು, ಇವರು ಅಷ್ಟೇ ಒಬ್ಬಳೇ ನಡೆದುಕೊಂಡು ಹೋಗೋದು ಬೇಡ ಅಂತ ಕಾರ್ ಕಳುಹಿಸಿದ್ರು ಎಂದಾಗ ಖುಷಿಯಾಗಿತ್ತು ಆ ಜೀವಕ್ಕೆ. ಸರಿ, ಕೈಕಾಲು ತೊಳೆದು ಬಾ, ಅಡುಗೆ ಬಿಸಿ ಮಾಡ್ತೀನಿ, ಊಟ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಓದ್ಕೋ ಎಂದಾಗ ತಲೆ ಆಡಿಸಿ ನಡೆದಳು. ಫ್ರೆಶ್ ಆಗಿ ಬಂದವಳಿಗೆ ತಾವೇ ಕೈ ತುತ್ತು ಕೊಟ್ಟರು ಸುಮನ. ಅವರಿಗೆ ಅವಳೇ ಆಸರೆ, ಅವಳಿಗೆ ಅವರೇ ಜೀವ. ಊಟ ಆದ ಮೇಲೆ ಅದೇಕೋ ಓದಲು ಆಗಲಿಲ್ಲ ಅವಳಿಗೆ. ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ನೋಡಿದಾಗಲೆಲ್ಲ ಬಾಯಿಯ ತುದಿಗೆ ಬರುತ್ತಿದ್ದ ಅಪ್ಪ ಯಾರು, ಎಲ್ಲಿ ಎಂಬ ಪ್ರಶ್ನೆಗಳ ಮನದಲ್ಲೇ ಇಟ್ಟುಕೊಂಡಳು ಅವಳು. ಅಮ್ಮ, ಯಾಕೋ ಓದೋಕೆ ಮನಸ್ಸಿಲ್ಲ, ಪ್ಲೀಸ್ ಮಲ್ಗೋಣ ಬಾರಮ್ಮ, ನಿನ್ನ ಮಡಿಲಲ್ಲಿ ಮಲಗ್ಲಾ ಎಂದು ಕೇಳಿದ ಮಗಳಲ್ಲೇ ಮನದಲ್ಲಿ ಏನೋ ನೋವಿದೆ ಎಂದು ಅರಿತವರು ಸರಿ ಬಾ ಎಂದು ಎಲ್ಲ ಎತ್ತಿಟ್ಟು ಅವಳ ಜೊತೆ ನಡೆದರು. ಅಮ್ಮನ ಮಡಿಲಲ್ಲಿ ಮಲಗಿದ ನಿಧಿಯ ಕಿವಿಯ ತುಂಬ ವೈಭವ್ ಕೇಳಿದ ಪ್ರಶ್ನೆಗಳೇ, ಕಣ್ಣ ತುಂಬ ಅವನ ಬಿಂಬವೇ. ಅದೆಷ್ಟು ವ್ಯಂಗ್ಯವಾಗಿ ಕೇಳಿದನವ, ಅಪ್ಪ ಇಲ್ವಾ, ಅಥವಾ ಅಪ್ಪನೇ ಯಾರು ಅಂತ ಗೊತ್ತಿಲ್ವಾ ಅಂತ ಎಂದು ನೆನೆದವಳು ಮಡಿಲಲ್ಲೇ ಕಣ್ಣೀರು ಮಿಡಿಯುತ್ತಾ ಮಲಗಿದಳು. ಆದರೆ ಇತ್ತ ಡಬಲ್ ಬೆಡ್ ಮೇಲೆ ಮಲಗಿದ್ದ ವೈಭವ್ ಕೂಡ ಅವಳನ್ನೇ ನೆನೆಯುತ್ತಿದ್ದ. ಅವನು ಪ್ರಶ್ನೆ ಮಾಡಿದಾಗ ಅವಳ ಕಣ್ಣಲ್ಲಿ ಹರಿದಿದ್ದ ನೀರಿನ ಪರೆ, ಅವಳು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದ ನೆನೆದವ ಅಸಮಾಧಾನದಿಂದ ಹೊರಳಾಡುತ್ತಿದ್ದ. ಅಹಂಕಾರ ಮೈ ತುಂಬ ಇದ್ದರೂ ಮನದ ಮೂಲೆಯಲ್ಲಿ ಮರುಗುತ್ತಾ ಮಲಗಿದ. ಮೈಥಿಲಿಯವರ ಮೃದು ಮನದ ಪ್ರಭಾವವೇನೋ. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯಿತಾ. ಮೊದಲನೇ ಹಾಗೆ ನೀವು ಪ್ರೋತ್ಸಾಹ ಕೊಡ್ತಿಲ್ಲ, ಆದರೆ ಬಿಡೋಕೆ ಮನಸ್ಸು ನನಗೂ ಆಗ್ತಿಲ್ಲ.